8 ಬಾರಿ ಅಂಬಾರಿ ಹೊತ್ತು ವೀರಮರಣ ಹೊಂದಿದ ಅಂಬಾರಿ ಆನೆ ಅರ್ಜುನನ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಇಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಸಕಲೇಶಪುರ ತಾಲೂಕಿನ ಯಸಳೂರು ಅರಣ್ಯ ವಲಯದ ದಬ್ಬಳಿಕಟ್ಟೆಯ ನೇಡುತೋಪಿನಲ್ಲಿರುವ ಸಮಾಧಿ ಬಳಿ ಮಳೆಯ ನಡುವೆಯೂ ಶಂಕುಸ್ಥಾಪನೆ ನೆರವೇರಿಸಿದರು. ಸಮಾಧಿ ಬಳಿ ಸಮರ್ಪಕವಾಗಿ ರಸ್ತೆ ಇಲ್ಲದ ಕಾರಣ ಕೆಸರುಗದ್ದೆಯಂತಾದ ರಸ್ತೆಯಲ್ಲಿ ಆಗಮಿಸಿ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಈಶ್ವರ್ ಖಂಡ್ರೆ ಅವರು ಕೆಲ ದೂರ ನಡೆದು ಬಂದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಶಾಸಕರಾದ ಸಿಮೆಂಟ್ ಮಂಜು, ಶಿವಲಿಂಗೇಗೌಡ, ಮುಖಂಡ ಮುರಳಿ ಮೋಹನ್, ಸಿಇಒ ಪೂರ್ಣಿಮಾ, ಸಿಸಿಎಫ್ ರವಿಶಂಕರ್ ಇತರರು ಹಾಜರಿದ್ದರು. 2012ರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬಳಸ್ತಾ ಇದ್ದೀವಿ. ಇವತ್ತು ಸುಮಾರು 8 ಸಲ 850 kg ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ, ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು. ಲಕ್ಷಾಂತರ ಜನ ಏನು ಇವತ್ತು ಸೇರ್ತಾರೆ. ಅದು ಜಂಬೂ ಸವಾರಿಗಾಗಿ ಅದು ನೋಡ್ಲಿಕ್ಕೆ ಜನ ಬರ್ತಾರೆ. ಅಂತ ಒಂದು ಆನೆ 2019 ನಂತರ ವಯಸ್ಸಾಗಿದೆ ಅಂತ ಹೇಳಿ ನಿಶಾನೆ ಆನೆಯಾಗಿ ಹೋದ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು. ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾನೆ ಅಂತ ಹೇಳಿ ನಮ್ಗೆ ಯಾರಿಗೂ ಅನ್ನಿಸಿರ್ಲಿಲ್ಲ. ಅವತ್ತು ದುರದೃಷ್ಟವಶಾತ್ ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದೆ. ಹಿಂದೆನೂ ಅರ್ಜುನ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಪುಂಡಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ, ನಿಮ್ಮ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಬಹಳ ಯಶಸ್ವಿಯಾಗಿ ಬಳಸಿಕೊಂಡಿದ್ರು. ಇವಾಗಿ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ರು. ನಾವು ಎರಡೂ ಕಡೆ ಇವತ್ತೇನು ಯಸಳೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು, ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು, ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು, ಶಾಸಕ ಮಂತ್ರಿಗಳಾದಂಥ ಮಂಜು ಅವರು, ಮತ್ತು ಶಿವಲಿಂಗೇಗೌಡರು, ನಮ್ಮ ಮುರಳಿ ಅವರು, ನಮ್ಮ ಹಿರಿಯ ಅಧಿಕಾರಿಗಳು, ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.